ಬೆಲೆ ಏನು ಬೆಲೆ ಕಟ್ಟಿದ್ದೀರಾ? ಬೆಲೆ ಹ್ಞೂ 65. ಊರಿನ ಹಸುನಾ? ಹಸು. ಅದು ಹಾಂ ಎತ್ತು ಎಷ್ಟದು? 110. ಒಂದಕ್ಕೆನಾ? ಹೌದಾ? 110. ಇದು 65. ಅವು ಎರಡು ಇದಾವಲ್ಲ ಇವು? ಅದಲ್ಲ ಇವು ಸರ್, ಇವು ಅದು 110. ಯಾವುದು? ಇವೆರಡು ಸೇರಿ 65. ಹಾಂ ಹಾಂ. ಇವು 110. ಇವು ಹೊರೆಗಳಲ್ವಾ? ಚೆನ್ನಾಗಿದ್ದಾವೆ ನೋಡಿ. ವ್ಯಾಪಾರ ಆಗಬೇಕಾಗಿತ್ತು ಇಷ್ಟೊತ್ತಿಗೆ. ಹಾಂ, ಹೊರಗಡೆಯಿಂದ ಯಾರು ಬಂದಿಲ್ಲ ಅಲ್ವಾ? ಬರಬೇಕು. ಅಲ್ಲ, ನಮಗೆ ಕೇಳ್ತಾರೆ ಬಿಡಿ, ನಾವು ಹಾಕ್ತೀವಿ. ನಾವು ಹೋಗಿ ವಿಡಿಯೋ ಹಾಕ್ತೀವಲ್ವ. ಈಗ ನಮಗೆ ನೆನ್ನೆ ಮೊನ್ನೆ ಯಾರು ಹೇಳಬೇಕಾಗಿತ್ತು? ನಮಗೆ ನೆನ್ನೆ ಮೊನ್ನೆ ಹೇಳಿದರೆ ಬಂದು ವಿಡಿಯೋ ಮಾಡ್ತಿದ್ದೆ ನಾನು. ತಾವರೆಕೆರೆ ಜಾತ್ರೆ ಆರಂಭ ಆಗಿದೆ ಅಂತ ನಾವು ಹಾಕ್ತಾ. ಯಾರು ಹೇಳಲಿಲ್ಲ ನಮಗೆ. ಒಂದಿನ 2 ದಿನ ಮುಂಚೆ ಹೇಳ್ಬಿಟ್ರೆ, ಮುಂಚೆ ಎಲ್ಲ ವಾಲ್ ಪೋಸ್ಟ್ ಎಲ್ಲ ಹಾಕ್ತಿದ್ರು. ಈಗೇನು ಇಲ್ವೇ ಇಲ್ಲ ಈಗ ಅಲ್ವಾ? ಪ್ರಚಾರ ಜಾಸ್ತಿ ಮಾಡ್ತಿದ್ರು ಅವಾಗ ಅಲ್ವಾ? ಇರಲಿ, ಗೊತ್ತಾಗುತ್ತೆ. ನಾವು ಹೋದ ತಕ್ಷಣ ವಿಡಿಯೋ ಹಾಕ್ತೀನಿ ಈಗ. ನೋಡ್ರೆ ಏನು ಬೆಲೆ ಕಟ್ಟಿದ್ದೀರಾ? ಹಾಂ, 55,000. ಇದು 35,000 ನಿಮ್ದಲ್ವಾ? ಅದು ಇದು 35. ಇದು ಕಡ್ಸ. ಇದು ಇದು 55. ಇದು ಹೋರಿನ ಕಡ್ಸ. ನಾವು ಹೋರಿ ಕಣ್ಣಿಗೆ ಕಾಣ್ತಲ್ರಿ ಅಲ್ವಾ? ಇನ್ನು ಹಲ್ಲು ಮಾಡಿರೋ. ಅಂದರೆ 2 ವರ್ಷದ ಮೇಲಾಗಿದೆ ಸ್ವಲ್ಪ ಇದಲ್ವಾ? 2.5 ವರ್ಷ ಅಲ್ವಾ? ಹೋರಿ ಕಣ್ಣೆ ಕಾಣುತ್ತೆ ನೋಡಿ. ಅವು ಅಷ್ಟೇ ನೋಡಿ, ಅವು ಕಡ್ಸೋ ಅಂತೀವಿ ನೋಡಿ. ಏನು ಹಿಂಗೆ ಕಾಣಿದೆ? ನಮ್ಮದೊಂದು ಯೂಟ್ಯೂಬ್ ಚಾನಲ್ ಇದೆ.
ಯಾರು ಇಟ್ಕೊಂಡಪ್ಪ ಹೊಲ ಇಲ್ಲ ಅದು ಏನು ಬೆಲೆ ಕಟ್ಟಿದ್ದೀರಾ? ಹಾಂ 75. ಇವು ಸರಿ, ಏನು ಬೆಲೆ ಕಟ್ಟಿದ್ದೀರಾ? 65. ಹಸುಗಳ? ಹ್ಞೂ. ಇವು 75? ಅಲ್ಲಿ ಬಂದವಲ್ವಾ? 2-4 ಯಾವ ಯಜಮಾನ್ರೆ? ತಾಲೂಕು? ಸಿರಾ ತಾಲೂಕು. ಮನೆ ಮುಂದೆ ಹಳ್ಳಿಕಾರ್ ತಳಿ ಇರುತ್ತಾ? ಮನೆ ಮುಂದೆ ಹಳ್ಳಿಕಾರ್ ತಳಿ ಇರುತ್ತಾ? ಒಂದು ಹಳ್ಳಿಕಾರ್ ದನನ ಇಟ್ಕೋಬೇಕು, ಒಂದು ಹಸ ಇಟ್ಕೋಬೇಕು. ಹಸ ಇದ್ರೆ ಒಂದು ಸಂತತಿ ಉತ್ಪತ್ತಿ ಆಗುತ್ತೆ. ಹಳ್ಳಿಕಾರ್ ತಳಿನ ಉಳಿಸ್ಬೇಕು, ಬೆಳೆಸ್ಬೇಕು. ಯಾಕಂದ್ರೆ ಇದು ವಂಶ ಪರಂಪರೆಯಿಂದ ಬಂದಿರುವಂತ ತಳಿ ಅಲ್ವಾ ಇದು. ಹಂಗಾಗಿ ಮನೆ ಮುಂದೆ ಒಂದು ಹಳ್ಳಿಕಾರ್ ಹಸ ಇಟ್ಕೋಬೇಕು ಅಲ್ವಾ, ಸಂತತಿ ಉತ್ಪತ್ತಿ ಆಗುತ್ತೆ ಅಲ್ವಾ. ನಿಮ್ದೇನಾ? ಏನು ಬೆಲೆ ಕಟ್ಟಿದ್ದೀರಾ? ಇದು 45 ಹೇಳ್ತೀವಿ ಸರ್. ಇದು 45. ಇದು 40. ಅದು 50. 50, 40, 45. ಈ 3 ಓರಿಗಳನ್ನ ಹೆಂಗೆ? ಓರಿಗಳು ಇವೆರಡು, ಅದು ಓರಿ ಇವೆರಡು ಹಸುಗಳು ಸರ್. ಈ ಹಸುಗಳ? ಅದು ಓರಿ. ಅದೆಷ್ಟು ಹೇಳಿದ್ದು? 50. ಇದು 40, 45. ಇವು 2 ಹಸುಗಳು. ಏನು ಜಾತ್ರೆ ಒಂದು 2-3 ದಿನ ಇರುತ್ತಾ ಹೆಂಗೆ? 3-4 ಇರುತ್ತಲ್ವಾ? ಅವು ನೆನ್ನೆದು ಸೇರ್ತಾ ಯಾವಾಗ? ಮೊನ್ನೆ. ನಾಳೆನಾ ರಥೋತ್ಸವ? ನಾಳೆ ಅಂತ ಹೇಳ್ತಾರೆ. ಮೆರವಣಿಗೆ ಅಂತಾರೆ 5ನೇ ತಾರೀಕು ಅಂದ್ರೆ ಯಾರ ಇನ್ನು ಕನ್ಫರ್ಮ್ ಗೊತ್ತಿಲ್ಲ. ಅವಾಗ ಒಂದು ಸ್ವಲ್ಪ ಜನ ಬರ್ತಾರೆ ಅಲ್ವಾ? ಆಗಲಿ ಸರ್, ಒಳ್ಳೇದಾಗಲಿ. ಓಕೆ ಸರ್. ಕಾಲು ಓದ್ತಾ ಕೇಳ್ಕೊಂಬರ ನೋಡು ಅಕ್ಕಿ ನಾವು ಗೌಡ್ರ ನಿಮ್ಮವ? ಏನು ಬೆಲೆ ಕಟ್ಟಿದ್ದೀರಾ? 65 ಹೇಳ್ತೀವಿ. 65? ಹಸುಗಳ? ಹಸುಗಳು. ಅವು ಅವು ಒಂದು 10 ಹೇಳ್ತಾರೆ. 1,10,000ನ? 2 ಗಬ್ಬನ? ಅವು ಹಸುಗಳೇನಾ? ನಿಮ್ಮದು ಯಾವ? ನಾವು ತುಮಕೂರವರು. ಇದಕ್ಕೇನು ಮೇಟ್ರ್ ಕೊಡ್ಬೇಕು ನೀವು? ನಾವು ಯೂಟ್ಯೂಬ್ ಇದೆಯಲ್ಲ, ಯೂಟ್ಯೂಬ್ ವಿಡಿಯೋ ಹಾಕ್ತೀವಿ. ಇಂಥ ಕಡೆ ಜಾತ್ರೆ ಆರಂಭ ಆಯಿತು ಬನ್ನಿ ಅಂತ ನಾವು ಜಾತ್ರೆ ಕರಿತೀವಿ. ಬೇರೆ ಬೇರೆ ಕಡೆಯಿಂದ ಕೇಳ್ತಾರೆ ನಮಗೆ, ಯಾವ್ರು ಎತ್ತ ಹೆಂಗ್ ಬರಬೇಕು, ಏನೇನು ಬರ್ತವೆ ಎಲ್ಲ ನಾವೆಲ್ಲ ಮಾಹಿತಿ ಕೊಡ್ತೀವಿ. ಇಲ್ಲಿ ಜಾಸ್ತಿ ಹಳ್ಳಿಕಾರ್ ತಳಿ ಬರುತ್ತೆ, ಕರ್ನಾಟಕದ ನಾನಾ ಮೂಲೆಗಳಿಂದ ಜನ ಬರ್ತಾರೆ, ತಾವು ಬರಬೇಕು ಅಂತೇಳಿ ದೂರದಿಂದ ಬರ್ತಾರಲ್ಲ ಅವ್ರು ಕೇಳ್ತಾರೆ ನಮಗೆ. ಈಗ ತಾವ್ರಿಕರೆ ಎಲ್ಲಿ ಬರುತ್ತೆ ಅಂತ ಗೊತ್ತಿರಲ್ಲ, ಹಂಗಾಗಿ ಮಾಹಿತಿ ಕೊಡ್ತೀವಿ. ಹಂಗಾಗಿ ಟಿವಿನಾಗ ಇಲ್ಲ ಯೂಟ್ಯೂಬ್ ಚಾನಲ್.
ಒಳ್ಳೆ ಓರಿ ಕಣ್ಣಿಗೆ ಕಾಣ್ತವೆ ಅಲ್ವಾ? ಒಳ್ಳೆ ಓರಿ ಕಣ್ಣಿಗೆ ಒಳ್ಳೆ ಬೆಳೆಸಿದ್ದೀರಾ. ವ್ಯಾಪಾರ ಆಗಬೇಕಾಗಿತ್ತು. ಅದು ಯಾವುದೋ ಮೂಮೆಂಟಲ್ಲಿ ವ್ಯಾಪಾರ ಆಗುತ್ತೆ. ನಾವು ವ್ಯಾಪಾರ ಆಗುತ್ತೆ ಅಂತ ಆಗಲ್ಲ. ಸುಮ್ಮನೆ ಬನ್ನಿ ವ್ಯಾಪಾರ ಆಗಿರುತ್ತೆ. ನಾವು ಲೆಕ್ಕಾಚಾರ ಹಾಕೊಂಡ್ ಬಂದಾಗ ವ್ಯಾಪಾರ ಆಗಿರಲ್ಲ ಅಲ್ವಾ? ಯಾವುದೇ ಅಷ್ಟೇ, ನಾವು ನಮ್ಮ ಬದುಕು ಅಷ್ಟೇ. ನಾವು ಲೆಕ್ಕಾಚಾರ ಹಾಕ್ದಾಗ ಏನೂ ಆಗಲ್ಲ. ಸುಮ್ಮನೆ ಇದ್ಬಿಡಿ, ಬದುಕು ತನ್ನ ಪಾಡಿಗೆ ತಗೊಂಡೋಗ್ಬಿಡುತ್ತೆ ಅದು ಅಲ್ವಾ?